ಆಗಿರ್ಬೇಕಲ್ರಿ, ಅವರು ತಪ್ಪಿರ್ಬೋದಲ್ರಿ ಅಂಥೇಳಿ ನಾವು ಮುಂದೆ ಆಗ್ತಾ ಹೋಗ್ತಾ ಇರ್ತೀವಿ. ಆ ಸ್ವಭಾವ ಹೋಗಬೇಕು ಅಥವಾ ಅದು ನೆನಪು ಉಳಿಬೇಕು ನಮ್ಮಲ್ಲಿ ಅನ್ನೋ ಕಾರಣಕ್ಕಾಗಿ ಈ ಒಂದು ಕಾರ್ಯಕ್ರಮ. ಯಾಕಂದ್ರೆ 1-2 ಸಾವುಗಳು, ನೂರಾರು ಸಾವುಗಳಾಗಿದ್ದಾವೆ, ಅಪರಿಚಿತ ಸಾವಾಗಿದ್ದಾವೆ, ಅಲ್ಲಿ ಗೆಸ್ಟ್ ಹೌಸ್ನಲ್ಲಿ ಸಾವಾಗಿದ್ದಾವೆ, ಅಥವಾ ಅಲ್ಲಿ ಲಾಡ್ಜ್ಗಳಲ್ಲಿ ಸಾವಾಗಿದ್ದಾವೆ. 1-2 ಎಲ್ಲಿ ಸಾವಾಗಿಲ್ಲ. ಸಾವಾಗ ಜಾಗದಾಗ ಅದು ನೋಡಿ ನಿಮಗೆ ಗೊತ್ತದ. ಈಗ ಅಲ್ಲಿ ಯಾವುದದು ಬಂಗ್ಲೆ ಗುಡ್ಡದ ಮೇಲೆ ಅಥವಾ ಬಂಗ್ಲೆ ಬೆಟ್ಟದ ಮೇಲೆ ಅಲ್ಲಿ ಮೇಲೆ ಬಿದ್ದಂಥ ಶವಗಳ ಒಂದು ಮೂಳೆಗಳನ್ನು ಈಗ ಅಲ್ಲಿ 8-10 ಅಸ್ಥಿಪಂಜರಗಳು ಅಲ್ಲಿ ತೆಗೆದುಕೊಂಡಿದ್ದಾರೆ. ಅವು ಯಾರು, ಎಲ್ಲಿಯವರು, ಏನದು, ಇದ್ರ ತನಿಖೆ ಆಗ್ಬೇಕಪ್ಪ ಬೇಡವೋ, ಇದು ಯಾಕಾಯಿತು, ಅಲ್ಲಿ ಹೋಗಿ ಹೆಂಗೆ ಸತ್ರವರು, ಇದಕ್ಕೆ ಉತ್ತರ ಯಾರು ಕೊಡುವಂಥವ್ರು ಅಂತ ಇವತ್ತೆಲ್ಲ ತೋರಿಸ್ತಾ ಇದ್ದಾರೆ. ಪಾಪ ಸಾಕ್ಷಿದಾರರು ಬಂದು ಹೇಳ್ತಾ ಇದ್ದಾರೆ, ಹೌದು ನಾವು ನೋಡಿದ್ದೀವಿ ಅಂತ ಅನೇಕರು ಹೇಳ್ತಾ ಇದ್ದಾರೆ. ನಾವು ನೋಡಿದ್ದೀವಿ ಹೋಗಿದ್ದು ನೋಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆ ನೋಡಿದವರ ಸಾಕ್ಷಿಗಳ ಸಹಿತ ಇವತ್ತಿಲ್ಲ ಅನ್ನುವಷ್ಟು ಮಟ್ಟಿಗೆ ಇದರಿಂದ ಯಾರು ಇಲ್ಲ, ಅವ್ರಿಲ್ಲ, ನಾವು ಒಪ್ಪೋನು ಆ ಮಾತ್ರ ಇಲ್ಲ ಅಂತ ನಾವು ಹೇಳೋದಿಲ್ಲ. ಆ ತನಿಖೆ ಯಾಕೆ ಆಗ್ತಾಯಿಲ್ಲ? ಅವ್ರಿಗೆ ಬಿಟ್ಟುಬಿಟ್ರಿ ತನಿಖೆ ಮಾಡೋದನ್ನು. ಯಾರಿದ್ದಾರಪ್ಪ ಹುಡುಕ್ರಿ ಅದನ್ನು, ಯಾರಿದ್ದಾರೆ ಅಟ್ಲೀಸ್ಟ್ ಅವ್ರನ್ನ ಕರೆಸಿ ಮಾತಾಡ್ರಿ. ಇವ್ರು ಆರೋಪ ಮಾಡ್ತಾ ಇದ್ದಾರೆ, ಇವ್ರು ಆರೋಪ ಮಾಡೋರನ್ನ ನೀವು ಎನ್ಕ್ವೈರಿ ಮಾಡ್ತಾಯಿದ್ದೀರಿ. ಯಾರಿಗೆ ಆರೋಪ ಮಾಡಿದ್ರೆ ಅವ್ರನ್ನ ಯಾಕೆ ಕರೆಸಿ ನೀವು ತನಿಖೆ ಮಾಡ್ತಾಯಿಲ್ಲ ಅನ್ನೋದಕ್ಕೆ ಇವತ್ತು ಉತ್ತರ ಸ್ವತಃ ಸರ್ಕಾರ ಕೊಡಬೇಕಾಗಿದೆ, ಸ್ವತಃ ಅಲ್ಲಿಯ ಸ್ಥಾನಿಕ ವ್ಯವಸ್ಥೆ ಕೊಡಬೇಕಾಗಿದೆ. ಯಾಕೆ ನೀವು ಬರ್ತಾಯಿಲ್ಲ ಅಂತ ಸಾಕಷ್ಟು ಆರೋಪ ಮಾಡ್ತಾ ಇದ್ದಾರಲ್ರಿ ಇವ್ರ ಮೇಲೆ. ಅದರಲ್ಲೂ ನಮ್ಮ ಈಗ ನಿಮ್ಗೆ ಹೇಳಿದಂಗೆ ಸೋಮನಾಥ್ ನಾಯ್ಕರು ಅವ್ರ ಜೊತೆಗಾರರು ಒಂದು ಸಂಘಟನೆ ಮಾಡ್ಕೊಂಡು ಬೆನ್ನು ಹತ್ತಿದ್ದಾರೆ. ಅವರು ಹೆಗ್ಡೆ ಅವರ ಕರ್ಮಕಾಂಡ ಅಂತೇಳಿ ಅದು ಸುಳ್ಳಾಗಿದ್ರೆ ಮೇಲೆ ಕೇಸ್ ಆಗ್ತಾ ಇಲ್ಲ. ಈ ನಮ್ಮ ಹೆಗ್ಡೆ ಅವರು ಅವ್ರನ್ನ ಯಾಕೆ ಹೌದಪ್ಪ ನಮ್ಮ ಡಿಫೆಮೇಷನ್ ಕೇಸ್ ನಮ್ಮ ಅಪಮಾನ ಮಾಡಿದ್ದಾರೆ ಅಂತೇಳಿ ಇವ್ರ ಮೇಲೆ ಆ್ಯಕ್ಷನ್ ಯಾಕೆ ತೊಗೊಳ್ತಾ ಇಲ್ಲ, ಅದು ಕೋರ್ಟ್ ಮೂಲಕ ಯಾಕೆ ಆ್ಯಕ್ಷನ್ ಮಾಡಿಸ್ತಾ ಇಲ್ಲ, ಇದನ್ನು ಸಹಿತ ನಾವು ಪ್ರಶ್ನೆ ಮಾಡಬೇಕಾಗಿದೆ. ಒಟ್ಟಾರೆಯಾಗಿ ಈ